ಎಷ್ಟು ಜನ ಎಲ್ಲ ಪಾಸ್ ಆದ್ರು. ನಾವೆಂದು ಚಿಂತೆ ಮಾಡಿ ಪಾಸ್ ಆದವ್ರು ನಗ್ತಿದ್ದೀವಿ ನಾವು. ಬೇರೆ ಪಾಸ್ ಆಗಿಬಿಟ್ಟ ಬೇರೆ ಕಾಲೇಜ್ ಹೋಗ ನಮ್ಗೆ ಬಿಡ್ತಾರ ಇಂಥ ಆನಂದ ಐತಿ ಶಾಲ್ಯಾಗ. ಇದನ್ನ ಬಿಟ್ಟು ಹೋಗಕ್ಕೆ ಓದಿಸೋದಕ್ಕೆ ಬೈತಿದ್ವಿ. ಸಿದ್ಧಲಿಂಗ ಅಂತ ನನ್ನ ಸ್ನೇಹಿತ ಗುರುಗಳೇ, ಹಬ್ಬ ಹುಣ್ಣಿಮೆ ಜಾತ್ರೆ ಎಲ್ಲ ಕಡೆಗೆ ಇಡೀ ಊರಿಗೆ ಪ್ರಸಿದ್ಧ ಅವನು. ಶಾಲ್ಯಾಗ ದಟ್ಟ ಮಾರ್ಕಸ್ ತಗೊಂತಿದ್ದಿಲ್ಲ, ಆದ್ರೆ ಎಂತ ಜಾಣಿದ್ದ. ಏನೇ ಕೇಳಿ ನೀವು ಚಂದ ಸಮಾಜಮುಖಿಯಾದಂಥ ಉತ್ತರ ಕೊಡ್ತಿದ್ದ. ಬರೀ ಮಾರ್ಕ್ಸ್ ತಗೊಳ್ಳೋದು ದೊಡ್ಡದಲ್ಲ, ಸಮಾಜಮುಖಿಗಳಾಗಿ ಸಮಾಜಕ್ಕೆ ಉಪಕಾರಿಗಳಾಗಿ ನೀವು ಬೆಳಿಬೇಕು. ನಾನು ನೋಡೀನಿ ಭಾಳಷ್ಟು ಜನ ರ್ಯಾಂಕ್ ಕೊಡೋನು 97, 99 ತೊಗೊತಿದ್ದವ್ರು ಹಿಂಗಿರ್ತಾವ, ಹಿಂಗೆ ಮಾಡ್ತಿರ್ತಾವ. ಧೈರ್ಯನ ಇಲ್ಲ. ಯಾರ ಜೊತೆ ಮಾತ್ರ ಇನ್ನೊಂದು 3-4 ಕೂಡ ಆಟೋಗ್ರಾಫ್ ಹಾಕ್ಸೋಣಕ್ಕೆ ಬಂದ್ರೆ ಆಗಲೇ ನೋಡಿದೆ ಅಂಕ ಹಿಂಗೆ ಮಾಡೋದು. ಧೈರ್ಯ ಸಿಕ್ಕಿಲ್ಲ. ಅಂಕಲ್ ಒಂದು ಆಟೋಗ್ರಾಫ್ ಹಾಕ್ರಿ ಅನ್ನಕ್ಕೆ ಬರ್ಬಾರ್ದು. 99% ಅವ ಮತ್ತೆ ಬಂದ ಅಲ್ರಿ ಹಳ್ಳಿ ಮೇಲೆ ಸಹಿ ಆಗ್ತೇನೆ ನೀವು ಅಂತ ಕೇಳಿ ಗೊತ್ತಾಗ್ಬಿಡ್ತಿದೆ ಆರ್ಡಿನರಿ ಕ್ಯಾಂಡಿಡೇಟ್ ಆಗಿ. ಧೈರ್ಯ ಮಾತಾಡ್ಬಿಟ್ಟ. ಇನ್ನು ಕೆಲವರು ನಾನು ಹಿಂಗೆ ನೋಡೋದು ಮರಿಗೆ ಹೋಗೋದ್ರಿ, ಹಿಂಗೆ ನೋಡೋದು ಮರಿಗೆ ಹೋಗೋದು. ಒಬ್ಬ ಮುಂದೆ ನಿಂತಾದ್ರೆ ಪ್ರಾಣೇಶ್ವರಲ್ಲೇನ್ರಿ ನಿಮಗೆ ಅದು ಕಾನ್ಫಿಡೆನ್ಸ್. ಹಿಂಗೆ ನಿಂದಿರೋದು ಕಲ್ತಂದ್ರೆ ಜಗತ್ತೇ ನಿಮ್ಮನ್ನು ಎಲ್ಲರೂ ಕರೀತಾರೆ. ಹಿಂಗೆ ಮಾಡಿದ್ರೆ ಅಂದ್ರೆ ಎಲ್ಲರೂ ದೂರ ಇಟ್ಟು ಬಿಡ್ತಾರೆ. ಅದಕ್ಕೆ ಧೈರ್ಯ ಪಡಿಬೇಕು. ನೀವು ತಂದೆ ತಾಯಿ ಇಬ್ಬರು ಮಕ್ಕಳ ಗ್ಯಾರಂಟಿ ಇದೆ. ಒಬ್ಬ ರ್ಯಾಂಕ್ ಬರ್ತಿರ್ತಾನೆ, ಒಬ್ಬ ಆರ್ಡಿನರಿ ಬರ್ತಿರ್ತಾನೆ. ಇರೋದು ಎಲ್ಲ ತೈತೆ. ಒಬ್ಬ ಇಲ್ಲಿ ಸೇರಿಸಿದ್ರೆ ಇನ್ನೊಬ್ಬರು ಊರಾಗ ಇಟ್ಕೊಂಡಿರ್ತಾರೆ. ನಿಮ್ಮ ಅಣ್ಣನ ತಮ್ಮ ಊರಾಗದ, ನಿಮ್ಮ ತಂದೆ ಇದ್ದಂಗೆ ಸೇರಿಸಿರ ಹೌದಾ? ಒಂದು ಮಾತ್ರಕ್ಕೆ ನೀವು ಸಣ್ಣರಲ್ಲ, ಅಲ್ಲಿದ್ದ ದಡ್ಡ ಅಲ್ಲ, ಅವನೇ ಬೇರೆ ಬೆಳಿತಾನೆ. ನಾನು ಅಮೇರಿಕಾದೊಳಗೆ 2.5 ತಿಂಗಳಿದ್ದಾಗ ಒಂದು ಬಹಳ ಸ್ಪಷ್ಟವಾದಂಥ ಒಂದು ವಿಷಯವನ್ನು ಗಮನಿಸಿದೆ. ಏನು ಅಂದರೆ, ತಂದೆ ತಾಯಿಯನ್ನ ಊರಲ್ಲಿ ಇಟ್ಟುಕೊಂಡು ಪೋಷಣೆ ಮಾಡ್ತಿರೋನು ರ್ಯಾಂಕ್ ಬಂದು ಸಾಫ್ಟ್ವೇರ್ ಆದ ಮಗ ಅಲ್ಲ. ವಿದ್ಯೆ ಹತ್ತದೆ ಊರಲ್ಲಿ ಕೂಲಿ ನಾಲಿ ಮಾಡಿದವನು ತಂದೆ ತಾಯಿಗೆ ಸಾಕಾಗ್ತದೆ. ಬಹಳಷ್ಟು ಉದಾಹರಣೆ ಕೊಡ್ತೀನಿ ನಾನು. ಅವ ರ್ಯಾಂಕ್ ಒಂದು ಸಾಫ್ಟ್ವೇರ್ ಆಗಿ ಅಮೇರಿಕಾ ಸೇರ್ಕೊಂಡು ಹೇಳ್ತೀನಿ ಲಗ್ನ ಮಾಡಿ ಹೇಳ್ತಾನ. ಪಾಪ ಊರಾಗ ಎಲ್ಲರಿಗೂ ಬೇಕಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ತಂದೆ ತಾಯಿನ ಪೋಷಣೆ ಮಾಡಕತ್ತ ಅಂತ ಉದಾಹರಣೆಗಳು ಬೇಕಾದಷ್ಟು. ಅದಕ್ಕೆ ಜೀವನಾನುಭವ ನಿಮಗೆ ಆಗ್ಬೇಕಾದ್ರೆ ಸಾಹಿತ್ಯವನ್ನು ಓದಬೇಕು, ನೀವು ಕಾವ್ಯವನ್ನು ಓದಬೇಕು. ನೀವು ದಯವಿಟ್ಟು ಬಿಡುವಿನ ವೇಳೆಯಲ್ಲಿ ಸಾಹಿತ್ಯ ಕಾವ್ಯ ಅನ್ನೋದ್ರಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಇಲ್ಲಿ ಬೇಕಾದಷ್ಟು ಜನ ಕರೆಸ್ತಾರೆ. ನಮ್ಮ ಆಳ್ವಾರು ಬೇಕಾದಷ್ಟು ಕಲೆಗಳು ತೋರಿಸಿ. ಇವತ್ತೆಲ್ಲ ನಡೀತಿರ್ತಕ್ಕಂಥ ಈ 3-4 ದಿವಸ ನಡೀತಕ್ಕಂಥ ಎಲ್ಲ ಕಲೆಗಳು ಯಾವುವು ಶಾಲೆಗೆ ಸಂಬಂಧಪಟ್ಟಲ್ಲ, ಎಲ್ಲ ಹೊರಗಿನವೇ. ಯಾಕೆ ಅವನ್ನ ನಾವು ಮಾಡಿ ತೋರಿಸ್ತಿದ್ರೆ ಹೀಗೂ ಬೆಳಿಬಹುದು ಜೀವನ. ಕೇವಲ ಒಂದು ಹಾಡು ಹಾಡಾಕ ಬಾಂಬೆಗೆ ಹೋಗ್ಬೇಡ ಅನ್ನೋದಕ್ಕೆ ಆದಿತ್ಯ ಸತ್ತೋದ ಎಂತ ಅದ್ಭುತವಾದಂಥದ್ದನ್ನು ಕಳ್ಕೊಂಡವ. ಒಂದು ಸ್ವಲ್ಪ ಒಂದು ಕ್ಷಣ ನಿರ್ಧಾರ ಚೇಂಜ್ ಮಾಡಿದ್ದಂದ್ರೆ ಮುಂದೆ SP ಬಾಲಸುಬ್ರಹ್ಮಣ್ಯ ಅಂತ ಜೇಸುದಾಸ್ ಅಂತ ಗಾಯಕ ಆಗ್ತದೆ. ಒಂದು ಸಣ್ಣ ದುರ್ಬಲ ಕ್ಷಣ ಮರ್ತು ಬಿಡ್ಬೇಕಾದ್ರೆ ಹೋಗಿ ನಮ್ಮ ಸಿದ್ಧಲಿಂಗಿದ್ದಂಗೆ ಇರ್ಬೇಕು. ಮತ್ತೇನ ಬೇಗ ತಿಂಗಿದ್ರು. ನಮ್ಮ ಉತ್ತರ ಕರ್ನಾಟಕದಾಗ ಬಾಳ್ರಿ, ಬೆಂಗಳೂರಾಗ ಭಾಳ ಮಂದಿ ಹಂಚ್ಕೊಂತಾರೆ, ಸಾಫ್ಟ್ ಇರ್ತಾರೆ. ನಮ್ಮ ಬೆಂಗಳೂರ ಮಂದಿ ಎಲ್ಲ ಜಗಳ ಆತನ ಹಂಚ್ಬಿಡ್ತಾರೆ ರೀ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಹೋಗಂಗಿಲ್ಲ, ಸಾಫ್ಟ್ವೇರು ರ್ಯಾಂಕ್ ಸ್ಟೂಡೆಂಟ್ಗಳು ಜಗಳ ಆಗಲ್ಲ ಹೋಗಂಗಿಲ್ಲ. ಅಯ್ಯೋ ಅಲ್ಲೇನೋ ಜಗಳ ನಡೆದಿದ್ದಪ್ಪ, ಬ್ಯಾಡ್ ನಡೀತಾವ ಇವು ಆರ್ಡರ್ ಇರ್ತಾವಲ್ಲ, ಅಲ್ಲೇನೋ ಜಗಳ ನಡೆಯುತ್ತಿಲ್ಲ ನೋಡೋಣ. ಆ ಜಗಳದ ಕಡೆಗೆ ಏನು ಹೋಗ್ತಾನ ಅವ ಕಾನ್ಫಿಡೆನ್ಸ್ ಸೂಚನೆ. ಧೈರ್ಯ ತಂದ್ಕೊಳ್ರಿ. ರಾತ್ರಿ ಒಬ್ಬರು ಹೊರಗೆ ಬರಂಗಿಲ್ಲ, ರಾತ್ರಿ ಎಲ್ಲೋ ಹೋಗಂಗಿಲ್ಲ. ಊರಿಗೆ ಬಿಟ್ರೆ ಅಪ್ಪ ಅಮ್ಮ ಬಂದ ಕರ್ಕೊಂಡು ಹೋಗ್ಬೇಕು. ಧೈರ್ಯವಾಗಿ ಅಡ್ಡಾಡ್ತಾರೆ ಕಲಿಬೇಕು. ನಮ್ಮನ್ನು ಯಾರು ಶಾಲೆಗೆ ಕಳ್ಸಕ್ಕೆ ಬರ್ತಿದ್ದಿಲ್ಲ, ಕರ್ಕೊಂಡು ಹೋಗಕ್ಕೆ ಬರ್ತಿದ್ವಿ. ನಾವು ಶಾಲೆಗೆ ಹೋಗೋ ವಿಚಾರನ ಮನೆಯಾಗ ಗೊತ್ತಿರ್ತಿದ್ವಿ. ನಮ್ಮ ಅಪ್ಪನ ಬಂದು ಕೇಳ್ತಾರೆ, ಅದೇ ನಿಮ್ಮ ಪ್ರಾಣಿ ಶಾಲೆಗೆ ಹೋಗಿ ಏನಂದ್ರೆ ಏನಂತ ಈ ಕಡೆಗೆ ಹೋದ ಶಾಲೆಗೆ ಹೋಗಿರ್ಬೇಕು. ಹಿಂಗೆ ಲೆಕ್ಕ ನಮ್ಮ. ಅದಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೀತಿದ್ದು ಭಾಳ ಸುಂದರವಾದಂಥ ಪರಿಸರ ಐತೆ. ನಾನು ತಂದೆ ತಾಯಿಗೆ ಅದೇ ಹೇಳೋದು, ಮಕ್ಕಳನ್ನ ರಜೆಯಲ್ಲಿ ಮತ್ತೆ ನಿಮ್ಮ ಊರಿಗೆ ಕರ್ಕೊಂಡೋಗಿ ಅವ್ರಿಗೆ ಟೇಬಲ್ ಲ್ಯಾಂಪ್ ಅದು ಹಾಕಿ ಬಿಡಬಾಡ್ರಿ. ಹಳ್ಳಿಗಳಿಗೆ ಕಳಿಸ್ರಿ. ಹಳ್ಳಿಯಾಗ ನಿಜವಾದ ಜೀವನ ಐತಿ. ಸಿಟಿ ಲೈಫ್ ಅಯ್ಯೋ ಅವನಿಗೆ ಸ್ವೆಟ್ಟಿಂಗ್ ಆಗಲ್ಲ, ಸ್ವೆಟ್ಟಿಂಗ್ ಬಂದರೆ ಅವ್ನಿಗೆ ಒಂಥರ ಆಗುತ್ತಂತೆ, ಅವ್ನು ಯಾವಾಗಲೂ ಕೂಲಾಗಿರ್ತಾನೆ. ಬೇಡ, ಸ್ವಲ್ಪ ಸ್ವೆಟ್ಟಿಂಗ್ ಆಗ್ಬೇಕು. ಸ್ವೆಟ್ಟಿಂಗ್ ಆರಾಮಾಗ್ತಾರೆ ಮನುಷ್ಯ. ನಾನು ಆಸ್ಟ್ರೇಲಿಯಾ ಸಿಡ್ನಿ ಒಳಗೆ 1.5 ತಿಂಗಳಿದ್ದಾಗ ಅಲ್ಲಿ ಜನ ಬಿಸಿಲಿಗಾಗಿ ಬಾಯಿ ಬಿಡ್ತಾರೆ ಸ್ನೇಹಿತರೆ. ಆಸ್ಟ್ರೇಲಿಯಾದಾಗ ಬಿಸಿಲೇ ಬೀಳಂಗಿಲ್ಲ, ಸೂರ್ಯನ ನೋಡಂಗಿಲ್ಲ, ಕೈ ಮುಗಿತಿರ್ತಾರೆ. ಅಪ್ಪ ಸೂರ್ಯ ಬಾರೋ ಬಾರೋ ಬಾರೋ. ಬೆವರು ಬರಲಾದ ಅವ್ರು ದೊಡ್ಡ ರೋಗ ಅಂದ್ರೆ ಸ್ಕಿನ್ ಕ್ಯಾನ್ಸರ್. ಆಸ್ಟ್ರೇಲಿಯಾ ಎಲ್ಲ ಆರೋಗ್ಯದಲ್ಲಿ 100-125 ವರ್ಷ ಇರ್ತಾರೆ, ಆದ್ರೆ ಸ್ಕಿನ್ ಸೂರ್ಯನ ಬೆಳಕಿಲ್ಲ ಅವ್ರಿಗೆ. ನಮ್ಮ ನೋಡ್ರಿ ದಳ 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 ಹೆಂಗೆ ನೀರು ಇರ್ತಾವ. ಬೆವರು ಬಂದ್ರೆ ಮನುಷ್ಯ ಆರೋಗ್ಯ ಸ್ನೇಹಿತರೆ. ಅದಕ್ಕೆ ಫಾರಿನರ್ಸ್ ಬಂದು ಯಾಕೆ ನಮ್ಮ ಹಂಪಿ ಗೋವಾದಾಗ ಪಾಪ ಚಡ್ಡಿ ಮ್ಯಾಗ ಬಿದ್ದಿರ್ತಾವ್ರೆ, ಬಿಸಿಲು ಬಡಿಸ್ಕೋಬೇಕಂತ ಬಿದ್ದಿರ್ತಾವ ಪಾಪ. ಇವ್ರು ಅದು ಗೊತ್ತಿರೋದ ಅವ್ರು ಸುತ್ತೈತೆ. ಅವು ಸ್ಕಿನ್ಸ್ ಕ್ಯಾನ್ಸರ್ ಆಗೋದಂತ ಅವು ಬಿದ್ದಿರ್ತಾವ. ಈಗ ಅವ್ರು ನೋಡ್ಕೊಂತ ಇವ್ರು ಗೌರ್ ಸುಡ್ಸ್ಕೊಂತ ಬಿಡಿಸೋದಕ್ಕೆ ಓಡಾಡ ಹೆಂಗೈತೆ ನೋಡ್ರಿ ಲೋಕ. ಅದಕ್ಕೆ ಒಂದೊಂದು ಕಡೆಗೆ ಒಂದೊಂದನ್ನ ಜೀವನವನ್ನು ಆಸ್ವಾದಿಸುವ ಸ್ನೇಹಿತರೆ. ಇಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮ ಸಲುವಾಗಿ ನಿಮ್ಮ ಜೀವನವನ್ನು ಮಾರ್ಪಾಡು ಮಾಡ್ಲಿಕ್ಕೆ ಒಂದಿರ್ಲಿಕ್ಕೆ ಒಂದು ಅಲ್ಲ. ಓದಬಾಡ್ರಿ ಅಂತ ಹೇಳಂಗಿಲ್ಲ ನಾನು, ಓದ್ರಿ, ರ್ಯಾಂಕ್ ಬರ್ರಿ. ಆದ್ರೆ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಮನಸ್ಸನ್ನ ಸಾಕಪ್ಪ ಈ ಜೀವನ ಅಂತ ಅನ್ಸ್ಬಾರ್ದು. ಸಾಕು ಅನ್ಕೊಂಡ್ರೆ ಏನೂ ಸಾಧಿಸೋದಕ್ಕಾಗೋದಿಲ್ಲ. 83-84 ವರ್ಷ ಅಂತ ನಮ್ಮ ಭೈರಪ್ಪ ಅವರಿಗೆ ಮೊನ್ನೆ ಅವ್ರು ಭೇಟಿಯಾಗೋದಕ್ಕೆ ಮೈಸೂರು ಮನೆಗೆ ಹೋಗಿದ್ದೆ. ಅವ್ರು ಮೆಕ್ಸಿಕೋಗೆ ಹೋಗ್ಯಾರ.
ರಷ್ಯಾಕ್ಕೆ ಹೋಗ್ಯಾರ ಈ ವಯಸ್ಸಿನಾಗ. ಅವ್ರಿಗೆ ಎಷ್ಟು ಉತ್ಸಾಹ ಐತೆ, ಎಷ್ಟು ಸಂಶೋಧನೆ ಮಾಡಿ ಬರೀತಾರೆ. ರವಿ ಬೆಳಗೆಯವರು ಯುದ್ಧ ಭೂಮಿಗಳಿಗೆಲ್ಲ ಹೋಗಿ ಬಂದು ಪುಸ್ತಕಗಳನ್ನ ಬರೆದು ಕಾರಂತರು ಇಡೀ ನಾಡಿನಾದ್ಯಂತ ಬಗಲು ಒಂದು ಚೀಲ ಹಾಕಿಕೊಂಡು ಅಡ್ಡಾಡಿ ಬರೆದು ಎಂತೆಂಥ ಸಾಧನೆ ಮಾಡಿದ್ರು. ಹೆಂಗೆ ಅವ್ರ ಹೆಸರು ಉಳಿತು. ಅದಕ್ಕೆ ಜೀವನದಲ್ಲಿ ಅದ್ಭುತವಾದದ್ದಿದೆ ಸ್ನೇಹಿತರೆ. ಯಾವುದೋ ಒಂದು ದುರ್ಬಲ ಗಳಿಗೆಯಲ್ಲಿ ಜೀವನವನ್ನು ಹಾಳು ಮಾಡಿಕೊಟ್ರೆ ತಂದೆ ತಾಯಿಗೆ ಒಬ್ಬ ರ್ಯಾಂಕ್ ಮಗ, ಒಬ್ಬ ಆರ್ಡಿನರಿ ಮಗ ಇರ್ತಾನೆ. ಪಾಠ ಮಾಡಾಕತ್ತಿನ ತಾಯಿ ಏನ ಕೇಳಿ ಉತ್ತರ ಕೊಡ್ತಾನೆ. ಹುಡುಗ, ಮಗು ಸ್ವಾತಂತ್ರ್ಯವಾಗಿ ಸಿಕ್ತಪ್ಪ 1947 ಮಮ್ಮಿ, ವೆರಿ ಗುಡ್. 1857 ಸಿಪಾಯಿ ಇದ್ದಂಗೆ ಮಮ್ಮಿ, ವೆರಿ ಗುಡ್. ಇವ ಏನಕ್ಕೆ ಉತ್ತರ ಕೊಡಲ್ಲ, ಸಿದ್ಧಿ ಸುಮ್ಮನೆ ಕೂತ್ಬಿಡ. 1947 ಏನಂತಲೇ ಗೊತ್ತಿಲ್ಲ ಮಮ್ಮಿ. ಈಗ ಹೇಳಿದ್ದಲ್ಲ ತಮ್ಮ ಹೇಳು, ಸ್ವಾತಂತ್ರ್ಯ ಸಿಕ್ತು, ಎಷ್ಟು ಗಂಟೆಗೆ ಸಿಕ್ತು, ರ್ಯಾಂಕ್ ಹುಡುಗ ಗೊತ್ತಿಲ್ಲ. ಸಿದ್ಲಿಂಗ್ ಹೇಳಿದೆ, ಇವ ರಾತ್ರಿ 12 ಗಂಟೆಗೆ ಕೊಟ್ರು ನಮ್ಗೆ ಸ್ವಾತಂತ್ರ್ಯ. ರ್ಯಾಂಕ್ ಯಾಕೆ ಗೊತ್ತಿಲ್ಲ, 9 ಉಂಟು ಮಕ್ಕೊಂಡ್ಬಿಡ್ತಾನ. 12 ಗಂಟೆ ಬಜಾರ್ದಾಗ ಅಡ್ಡಾಡ್ತಾನೆ. ಕರೆಕ್ಟ್ 12 ಗಂಟೆ ಕೊಟ್ಟರೆ ತಾನು ಎಡೆ. ಹೌದಾ? ಹಿಂಗೆ ಏನೇ ಪ್ರಶ್ನೆ ಕೇಳಿ ಎಡವಟ್ಟು ಉತ್ತರ ಕೊಡುವ, ರ್ಯಾಂಕ್ ಚಲೋ ಕೊಡುವ. ತಾಯಿ ರ್ಯಾಂಕ್ ಹುಡುಗ ಮೇಲೆ ಭಾಳ ಪ್ರೀತಿ. ಶಬಾಷ್ ಮಗನೇ, ಶಬಾಷ್ ಶಬಾಷ್. ಪೂಜಾ ತಟ್ಟಿ ಒಳಗೆ ಕಳಿಸಿದ್ದು ಬೈಲಿವನಿಗೆ ಓದ್ಸಾ, ಸ್ವಲ್ಪ ಸಾಲಿ ಕಡೆ ನಿಗಾ ವಹಿಸು. ನೋಡಿ ತಮ್ಮ ಹೆಂಗೆ ಸ್ಕೋರ್ ಮಾಡ್ತಾರೆ. ಸ್ವಲ್ಪ ಓದಿನ ಕಡೆ ಲಕ್ಷ್ಯ ಕೊಡು, ಸಾಲಿ ಕಡೆ ನಿಗಾ ವಹಿಸು. ಆತಂದ್ರೆ ಎದ್ದು ಹೋಗ್ಲಿಲ್ಲ. ಯಾಕೆ ಎದ್ದು ಹೋಗಲಿ? ಯವ್ವ, ನಾನು ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀನಿ. ಏನು? ನಮ್ಮ ಮನೆಗೆ ಸರಳ ಆಂಟಿ ಬರ್ತಾರೆ, ಗೊತ್ತೈತೆ ನಿನಗೆ? ಇಲ್ಲ, ಗೊತ್ತಿಲ್ಲ. ಪ್ರೇಮ ಆಂಟಿ ಬರ್ತಾರೆ, ಗೊತ್ತೈತೆ? ಇಲ್ಲ, ಗೊತ್ತಿಲ್ಲ. ಸರಳ ಆಂಟಿ ಯಾವಾಗೊಮ್ಮೆ ಬಂದು ಭೇಟಿ ಆಗ್ತಾರೆ, ಅಪ್ಪನ ಗೊತ್ತೈತೆ ನನಗೆ? ಇಲ್ಲ. ನಿನಗೆ ಅಪ್ಪನ ಕಡೆ ಲಕ್ಷ್ಯ ಇಲ್ಲ, ಮನೆ ಕಡೆ ಸ್ವಲ್ಪ ನಿಗಾ ವಹಿಸು ಅಂತ. ರ್ಯಾಂಕು ಬರೀ ಓದಿನ ಮೇಲೆ ಕಂಡಿಟ್ಟಿರ್ತಾನ್ರಿ. ಆರ್ಡಿನರಿ ಹುಡುಗ ಮನೆ ಮೇಲೆ ಕಂಡಿಟ್ಟಿರ್ತಾನೆ. ಹಂಗೆ ನಾವುಗಳು ಓದಿನ ಜೊತೆಗೆ ಸಮಾಜದ ಮೇಲೆ ಕಂಡಿಡ್ಬೇಕು. ಈ ಸಮಾಜ ಹಂಗೈತೆ, ಈ ಸಮಾಜಕ್ಕೆ ನಾನು ಆದರ್ಶ ವ್ಯಕ್ತಿಯಾಗಿ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ನನ್ನ ತಮ್ಮನ ಮಕ್ಕಳು ಇಡೀ ಕಾಲೇಜಲ್ಲಿ ಇದ್ರು. 87, 90 ತೊಗೊಂಡು ಮನೆಗೆ ಬಂದರು. ನನ್ನ ಮಗನ ಯಾವುದೋ ಬೇರೆ ಸಾಲಿಗೆ ಇಟ್ಟಿದ್ದೆ, ಅವ ಫೇಲ್ ಆಗಿಬಿಟ್ಟ ಮ್ಯಾಥಮೆಟಿಕ್ಸ್ನಾಗ. ಹಳ ಕಟ್ಟಿಬಿಟ್ಟು ನನ್ನ ಮಗ, ಅಪ್ಪ ನಾನು ಲೆಕ್ಕದಾಗ ಫೇಲ್ ಆದೆ. ಭಾಳ ಚಲೋ ಆತಮ್ಮ, ಲೆಕ್ಕದಾಗ ಫೇಲ್ ಆದೆ ಅಂದ್ರೆ ಮುಂದೆ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳಿ. ಇಲ್ಲ 87 ತೊಗೊಂಡ, ನೀನು ಆಳ್ವಾಸನಾಗಿದ್ದು, ನೀ IAS ಆಗ್ತಿಲ್ಲ. ಆಳ್ವಾಸನಾಗಿದ್ದು 87 ತೊಗೊಂಡಿದ್ದೆ, IAS ಆಗ್ತೀನಿ. ನೀನು IAS ಆಗಿ ನನ್ನ ಮಗ ಮಿನಿಸ್ಟರ್ ಆಗ್ತಾನೆ, ಅವನಿಗೆ PA ಆಗ್ರಿ ಅಂತ ಹೇಳಿ. ಅದಕ್ಕೆ 87 ತೊಗೊಂಡವ್ರು ಅನ್ಸ್ಬಾಡ್ರಿ, ಫೇಲ್ ಆದವರು ಅನ್ಸ್ಬಾಡ್ರಿ. ಜೀವನ ಅದ್ಭುತವಾದದ್ದಿದೆ ಸ್ನೇಹಿತರೆ. ಜೀವನದ ಒಂದೊಂದು ದಿವಸ ಕಲ್ಕತ್ತಾದ ಕಾಳಿ ಮುಂದೆ ಕೂತ್ಕೊಂಡು ಸಮುದ್ರ ದಂಡೆಯಲ್ಲಿ ಕೂತು ರಾಮಕೃಷ್ಣ ಪರಮಹಂಸರು ಕಣ್ಣೀರು ಹಾಕ್ತಿದ್ರಂತ ಸೂರ್ಯನ ನೋಡಿ. ಅಯ್ಯೋ ಸೂರ್ಯ ಮುಳುಗ ಕಟ್ಟಿ ಇವತ್ತ. ಇವತ್ತೂ ನನಗೆ ಕಾಳಿ ದರ್ಶನ ಆಗಲಿಲ್ಲ, ಇವತ್ತೊಂದು ದಿವಸ ವೇಸ್ಟ್ ಆದ ಅಂತ. ನಾವು ಸೂರ್ಯ ಮುಳುಗೋದನ್ನ ಆರಾಮ್ ನೋಡ್ಕೊಂಡು ತಿಂದಿರ್ತೀವಿ. ಸೂರ್ಯ ಮುಳುಗಿದೆ ಅಂದ್ರೆ ಅವತ್ತೊಂದು ದಿವಸ ಹೋದ ಸ್ನೇಹಿತರೆ ನಮ್ಮ ಜೀವನದಲ್ಲಿ. ಮತ್ತೆ ನಾಳೆಗೆ ಸೂರ್ಯ ಬರ್ತಾರೆ ನೋಡ್ರಿ. ಇವತ್ತಿನ ಡೇಟ್ ಎಷ್ಟು ಅದ್ಭುತ ಹೇಳ್ರಿ. 11/11/11. ನಮ್ಮ ಜೀವನದಲ್ಲಿ, ಯಾರ ಜೀವನದಲ್ಲಿ ಅದು ಇನ್ನೊಂದು ಸಾರಿ ಬರೋದಿಲ್ಲ. ಇಂಥ ಅದ್ಭುತವಾದ ನಿಂದ ಕಾರ್ಯಕ್ರಮ ಕೊಡ್ತಿರೋ ನಮ್ಮೆಲ್ಲರ ಪುಣ್ಯನೇ ಸರಿ. ಏನಾದ್ರು ಒಂದು ಕೊಡ್ತೀನಿ ಅಂತ ಅಟ್ರಾಕ್ಷನ್ ಹುಟ್ಟು ಸರ್ ನನ್ನ ಹತ್ರ. ನಾ ಪೂರ್ತಿ ಹಾಡ್ತೀನಿ. ಇಲ್ಲಿ ಕೃಷ್ಣ ಹಾಡೋನು ತಲೆ ಕೆಟ್ಟು ಇಡೀ ಊರು ಮಂದಿ ಎಲ್ಲ ನಿಮ್ಮಂಗೆ ಸೇರಿ ನಾನು ಹಾಡ್ಬೇಕು ಮಗನ, ಈಗ ಒದಿತೀವಿ ನೀನು ಅಂತ ನಿಂತು ಬರಂಗಿಲ್ಲ ಅವ್ರಿಗೆ ಹಿಂದಿ. ಅವ್ರು ಎಂಥ ಬಂಡ ಧೈರ್ಯ. ಊರು ಮಂದಿ ಮುಂದೆ 1000 ರೂಪಾಯಿ ಇಟ್ರಂತ, 1000 ರೂಪಾಯಿ ಇಟ್ಟು ಹಾಡು ಮಾಡಿ ಶುರು ಮಾಡಿದ್ದೀನಿ ನಾವು. ಬರಂಗಿಲ್ಲ, ಇಷ್ಟು ಬಿಟ್ರೆ ಏನೂ ಬರಂಗಿಲ್ಲ ರೀ. देख तेरे संसार की हालत क्या हो गया भगवान, कितना बदल गया इंसान. ले मगना इष्ट केಳಿವಿ ಮುಂದಾಡು. देख तेरे संसार की हालत क्या हो गया भगवान, कितना बदल गया इंसान. ಒತ್ತ ಬಿಡ್ತೀವಿ ನಿನ್ನ ಬಂಧನ. ಮುಂದಾಡಲೆ ಬರ್ತಿದ್ದಿಲ್ಲ ಸ್ನೇಹಿತರೆ, ಹೆಂಗೆ ಜೋಡಿಸ್ತಾನ ನಾವು ನೋಡ್ರಿ. देख तेरे संसार की हालत क्या हो गया भगवान, कितना बदल गया इंसान. ಕಾಣ ಕೋಣ ಕರ ಕಟ ಕಟ ಬೋಲೆ, ಕೋಣ ಕಾಣ ಕರ ಕುಟ ಕುಟ ಬೋಲೆ, ಕಟ ಕಟ ಬೋಲೆ ಕುಟು ಕುಟು ಬೋಲೆ, ಕಿಟಿ ಕಿಟಿ ಬೋಲೆ ರೇ ಹರ ಹರ ಶಂಭೋ ಮಹಾದೇವ. ವಾವ್ ವಾವ್ ವಾ ಅಂದ್ರೆ ಜನ, ಯಾಕಂದ್ರೆ ಅವಕ್ಕೆ ಇಷ್ಟು ಹಿಂದಿ ಬರ್ತಾರೆ. ಕ್ರಿಯೇಟಿವಿಟಿ ಸ್ನೇಹಿತರೆ. ಇವತ್ತು ನಾವು ಶಾಲೆಯನ್ನು ಮಕ್ಕಳಿಗೆ ಕಳಿಸ್ತೀವಲ್ಲ, ಕ್ರಿಯೇಟಿವಿಟಿನೇ ಇಲ್ಲ ಮಕ್ಕಳಲ್ಲಿ. ಕ್ರಿಯೇಟಿವಿಟಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಕ್ರಿಯೇಟಿವಿಟಿಯನ್ನು ಕಲಿಸಿಕೊಡೋದು, ಕಟ್ಟಿಕೊಡೋದು ಪ್ರಕೃತಿ, ಸಮಾಜ. ನಮ್ಮ ಮಕ್ಕಳನ್ನ ನಾವು 4 ಗೋಡೆಗಳ ಮಧ್ಯೆ ಕೂಡಿಸಿ ಡಿಗ್ರಿಗಳನ್ನ ಕೊಡಿಸ್ತೀವಲ್ಲ, ಅದು ನಾಲೆಡ್ಜ್ ಒತ್ಕೊಳ್ಳೋಣ. ಕಾಮನ್ ಸೆನ್ಸ್ ಬರಬೇಕಾದ್ರೆ ಮಕ್ಕಳನ್ನ 4 ಜನರ ಮಧ್ಯೆ ಬಿಡಬೇಕು. ಅವನೇ ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ಬಿಡಬೇಕು. ಅವಾಗ ಅವ್ನು ಕಲಿತಾರೆ. ಎಲ್ಲದಕ್ಕೂ ನೀವೇ ಹಿಂದೆ ನಿಂತರೆ ಗತಿ. ನಾ ಕೇಳಿದೆ, ಈ ದೇಶದಲ್ಲಿ 14 ವರ್ಷ ಆದ ತಕ್ಷಣ ಮಕ್ಕಳು ತಂದೆ ತಾಯಿ ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ. ಒಂದು ರೀತಿಯಿಂದ ಒಳ್ಳೇದೇನೋ ಅಂತ ಅನಿಸ್ತಾ ಇದೆ. ನಮ್ಮಲ್ಲಿ 40 ವರ್ಷ ಆದ್ರೂ ಇನ್ನೂ ತಂದೆ ತಾಯಿ ಪೆನ್ಷನ್ನಾಗೇ ಇರ್ತಾರೆ ಮಕ್ಕಳು. ಹೌದಾ?
ಕ್ರಿಯೇಟಿವಿಟಿ ಇಲ್ಲದಿದ್ರೆ ಸಮಾಜ ನಮ್ಮನ್ನು ಸ್ವೀಕರಿಸೋದಿಲ್ಲ. ನಮಗೆ ಹಾಸ್ಯ ಭಾಷಣಕಾರರಿಗಿರೋ ಚಾಲೆಂಜ್ ಅದೇ. ಪಲ್ಲವಿ ಅವರಿಗೆ ಅದೇ ಹಾಡು ಹಾಡು ಅಂತ 10 ಕಡೆ ಕೇಳ್ತಾರೆ. ನೋಡಯ್ಯ ಕೋಟೆಲಿಂಗವ ಹಾಡಿ, ಮೂಡಲ ಮನೆಯ ಹಾಡಿ ಅಂತಾರೆ. ನಮಗಾಗಲ್ಲ. ಪ್ರಾಣೇಶ್ ಅವತ್ತು ಅದನ್ನು ಕೇಳಿದೀವಿ, ಬೇರೆ ಹೇಳಿ ಅಂತಾರೆ. ನಮ್ದೆಂಥ ಚಾಲೆಂಜ್ ರೀ. ದಿವಸ ಚಾಲೆಂಜ್ ಎದುರಿಸ್ಬೇಕು ನಾವು ಅದನ್ನೇ ಹೇಳೋ ಹಾಗಿಲ್ಲ. ಅಂದರೆ ಜೀವನವನ್ನು ಇನ್ನೆಷ್ಟು ಡೀಪಾಗಿ ನಾವು ನೋಡಬೇಕು, ಇನ್ನೆಷ್ಟು ಹತ್ತಿರದ ನೋಡ್ಬೇಕು, ಇನ್ನೆಷ್ಟು ಪ್ರಸಂಗಗಳನ್ನ ಹುಡುಕಬೇಕು. ನಾವು ಸಮಸ್ಯೆ ನಮಗೆ ಚಾಲೆಂಜಿಂಗ್ ಜಾಬ್ ನಮ್ದು.